ಎಲ್ಲ ಗಲೀಜು ಮಾಡಿದ್ದಾರೆ ಗಾಡಿ ಅದು ಗಾಡಿ ಒಬ್ಳು ಆ ಕಡೆ ಕಕ್ಕದ್ಲು ಫಸ್ಟು ಕೇರ್ಪುರಂ ರೈಲ್ವೆ ಸ್ಟೇಷನ್ ಹತ್ರ. ಇವಾಗ ಇಲ್ಲಿ ಲೊಕೇಶನ್ ಹತ್ರ ಒಂದು 500 ಮೀಟರ್ ಇದ್ದಂಗೆ ಲೆಫ್ಟ್ ಸೈಡಲ್ಲಿ ಒಬ್ಳು ಕಕ್ತಾವಳೆ. ನಾನು ಬಂದ್ಬಿಟ್ಟು 700 ರೂಪಾಯಿ ಇಸ್ಕೊಂಡಿದ್ದೀನಿ ಗೈಸ್. ಯಾವನೇನು ಕೇಳೋದು ಬಂದು ಯಾವನೇನು ಕೇಳಂಗಿಲ್ಲ. ಇಲ್ಲಿ ಕಕ್ಕಿದ್ರೆ ಬಂದು ಓಲಾದನ್ನು ಕ್ಲೀನ್ ಮಾಡಲ್ಲ, ಊಬರನ್ನು ಕ್ಲೀನ್ ಮಾಡಲ್ಲ, ರ್ಯಾಪಿಡನ್ನು ಕ್ಲೀನ್ ಮಾಡಲ್ಲ. ನಾವುಗಳೇ ಪೇಚಾಡ್ಬೇಕು ಇಲ್ಲಿ. ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಸಿಗೋ ವ್ಲಾಗ್ಸ್ ಎಲ್ಲರೂ ಹೇಗಿದ್ದಾರೆ? ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಳ್ತೀನಿ. ಗೈಸ್ ವಿಡಿಯೋ ಶುರು ಮಾಡೋಣ. 16ನೇ ತಾರೀಕು ಶನಿವಾರ ರಾತ್ರಿ ಕರೆಕ್ಟ್ 9 ಗಂಟೆ ಗೈಸ್. ಇವಾಗ CNG ಹಾಕ್ಸ್ಕೊಂಡಿದ್ದೀನಿ. ಇಲ್ಲ CNG ಹಾಕ್ಸ್ಕೊಂಡು ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಫುಲ್ ಟ್ಯಾಂಕ್ CNG ಹಾಕ್ಸ್ಕೊಂಡಿದ್ದೀನಿ. ಸೊ ನೋಡವ ಇವತ್ತು ಅರ್ನಿಂಗ್ಸ್ ಎಷ್ಟಾಗುತ್ತೆ ಏನು ಎತ್ತ ಅಂತ. ಓಲಾ ಆನ್ ಮಾಡ್ಕೊಳ್ತೀನಿ, ರ್ಯಾಪಿಡ್ ಆನ್ ಮಾಡ್ಕೊಳ್ತೀನಿ. ಊಬರ್ ಸ್ವಲ್ಪ ಯೋಚನೆ ಮಾಡ್ತಿದ್ದೀನಿ ಆನ್ ಮಾಡಲ್ಲ ಬೇಡವಾ ಅಂತ. ನೋಡೋಣ ಎಸ್ ಯಾವ ಥರ ಯಾವ್ದಾದ್ರು ಡ್ಯೂಟಿ ಕೊಡ್ತಾರೆ ನೋಡಿಕೊಂಡು ಡಿಪೆಂಡ್ ಆಮೇಲೆ ಅಂತ ಯೋಚನೆ ಮಾಡ್ತೀನಿ. ಸೊ ವಿಡಿಯೋ ಶುರು ಮಾಡೋಣ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಚಾನಲ್ನ ಗೈಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಕೊನೆ ತನಕ ನೋಡಿ. ಹಾಗೆ ವಿಡಿಯೋ ಕೊನೆಯಲ್ಲಿ ವಿಡಿಯೋ ಬಗ್ಗೆ ಏನು ಅನ್ನಿಸ್ತು ನಾನು ಕಮೆಂಟ್ ಮಾಡೋದು ಮರಿಬಿಡಿ. ಹಾಗೆಯೇ ಪ್ರತಿ ಸಲ ಹೇಳ್ದಂಗೆ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಕಡೆ ಸ್ಲೈಡ್ ಮಾಡಿದ್ರೆ ಐಪ್ ಅಂತ ಆಪ್ಷನ್ ಇರುತ್ತೆ. ಸೊ ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ ಐಪ್ ಪಾಯಿಂಟ್ಸ್ನ ಕೊಡೋದನ್ನು ಮರಿಬೇಡಿ. ಸೊ ಅದು ಕೊಡೋದ್ರಿಂದ ಜಾಸ್ತಿ ಜನಕ್ಕೆ ಈ ಒಂದು ವಿಡಿಯೋ ಬಂದ್ಬಿಟ್ಟು ರೀಚ್ ಆಗುತ್ತೆ. ಓಕೆನಾ ಸ್ನೇಹಿತರೆ, ಮೊದಲನೇ ಡ್ಯೂಟಿ ಓಲಾದಲ್ಲಿ ಬಂತು. ಸರ್ CNG ಹಾಕ್ಸ್ಕೊಂಡು ಸ್ವಲ್ಪ ಮೂವ್ ಮಾಡ್ಕೊಂಡು ಹೋಗ್ತಾ ಅಲ್ಲೇ ಕೊಟ್ಟ. ಎಲ್ಲಿಗೆ ಡ್ರಾಪ್ ಅಂತ ನೋಡ್ಲಿಲ್ಲ. ಅಮೌಂಟ್ ಬಂದ್ಬಿಟ್ಟು 698 ರೂಪಾಯಿನ 695. ಸೊ ಹೋಗ್ತಾ ಇದ್ದೀನಿ. ಇಲ್ಲಿ ಹೊಸೂರು ಬಂಡೆ ಇದೆಯಲ್ಲ, ಸೊ ಒಳಗಡೆ ಇಲ್ಲಿ ಜಾಸ್ತಿ ಕ್ರಷರ್ ಇರೋದು ಈ ರೋಡಲ್ಲಿ. ರೋಡ್ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಡಸ್ಟ್ ಇದೆ ಏನು ಎತ್ತ ಅಂತ. 3.5 ಕಿಲೋಮೀಟರ್. ಸೊ ಬನ್ನಿ ಹೋಗೋಣ. ಇಲ್ಲ ಹತ್ರ ಇದ್ದೀನಿ, ಕರ್ಕೊಂಡು ಹೋಗೋಣ. ಇನ್ನ ರೇಟ್ ತೋರಿಸ್ತೈತೆ, ಕರ್ಕೊಂಡು ಹೋಗೋಣ. ರೋಡ್ ನೋಡಿ ಗೈಸ್ ಹೆಂಗೈತಿ ಇಲ್ಲಿ. भाई अबे भाई आ गया। हाँ कितना? 660 चेंज है 60 चेंज है 60 फोन पे करो 660 ना 10 रुपये ना फोन पे करो। नहीं चेंज है। क्या जाना क्या उधर जाना? हम लोग इधर से आया इधर से ना इधर से आया। ಗೈಸ್ ಮೊದಲನೇದು ಡ್ರಾಪ್ ಮಾಡಿದೆ ಓಲಾದಲ್ಲಿ ಕರ್ಕೊಂಡು. ಇಲ್ಲಿ ಯಾವುದಿದು ಹೊಸಳ್ಳಿ ಅಂತ ಇದೆ ನೋಡಿ, ಚಿತ್ತರ್ಪತಿಗೆ ಹೋಗೋ ರೋಡು. ಇಲ್ಲಿ ನೋಡಿದ ಅವ್ನು ಮಲಗಿದ್ದ, ರೋಡ್ ಕನ್ಫ್ಯೂಸ್ ಆಗ್ಬಿಡೋಣ. ಇದೇ ಲೊಕೇಶನ್ ಹಾಕಿರೋದು, ಬಟ್ ಫ್ರೆಂಡನ್ನು ಹಾಕಿರೋದು ಅನ್ಸುತ್ತೆ ಲೊಕೇಶನ್ನು. ಸೊ ಸ್ಕ್ರೀನ್ಶಾಟ್ ಹಾಕಿರ್ತೀನಿ ನೋಡ್ಬೋದು. 30 ಕಿಲೋಮೀಟ್ರ್ ಡ್ರಾಪು. 600 ಎಷ್ಟು ಕೊಟ್ಟಿದ್ದಾನೆ? 47 ರೂಪಾಯಿ ಕೊಟ್ಟಿದ್ದಾನೆ. ಮತ್ತು ಟೈಮ್ ಬಂದ್ಬಿಟ್ಟು 10:26. ಸೊ ಇಲ್ಲೇ ಇದ್ದೀನಿ. ನೋಡೋಣ. ಈಗ ಓಲಾನು ಆನ್ ಆಗಿದೆ. ಇಲ್ಲಿಂದ ಡ್ಯೂಟಿ ಬರುತ್ತೆ ಇಲ್ಲ ಗೊತ್ತಿಲ್ಲ. ಇದು ಆನ್ ಮಾಡ್ಕೊಳ್ತೀನಿ. ಅದು ರ್ಯಾಪಿಡೋ ಮತ್ತು ಓಲಾ ಇಷ್ಟು ಆನ್ ಮಾಡ್ಕೊಂಡು ನೋಡ್ತೀನಿ. ಅಕಸ್ಮಾತ್ ಒಂದು 10-15 ನಿಮಿಷ ವೆಯ್ಟ್ ಮಾಡ್ತೀನಿ. ಅಕಸ್ಮಾತ್ ಡ್ಯೂಟಿ ಯಾವ್ದಾದ್ರು ಎಲ್ಲರೂ ಬರ್ತಿಲ್ಲ ಅಂತಂದರೆ ಆಮೇಲಿಂದ ಊಬರ್ ಆನ್ ಮಾಡ್ಕೊಳ್ತೀನಿ. ಸ್ನೇಹಿತರೆ, ಎರಡನೇದು ಡ್ರಾಪ್ ಆಯಿತು ರ್ಯಾಪಿಡೋದಲ್ಲಿ. ವೈದ್ಯ ಹಾಸ್ಪಿಟಲ್ಲು. ಇದು 12 ಕಿಲೋಮೀಟ್ರ್ ಡ್ರಾಪು ಇಡ್ತಿದ್ದಾವೆ. 12 ಕಿಲೋಮೀಟ್ರ್ ಡ್ರಾಪು 227 ರೂಪಾಯಿ ಅರ್ನಿಂಗ್ಸು. ಟೋಟಲ್ ಟೈಮಿಂಗ್ ಬಂದ್ಬಿಟ್ಟು ಈಗ 10 ಗಂಟೆ 11 ಗಂಟೆ ವೈದ್ಯ ಹಾಸ್ಪಿಟಲ್ದಲ್ಲಿ ನೋಡ್ತಾ ಇದ್ದೀವಿ. ಡ್ಯೂಟಿ ಬರ್ತಾ ಇದ್ದಾವೆ ಆನ್ಲೈನ್ ಇದು ನಾನ್ ಸ್ಟಾಪ್ ಆಗಿ ಓಲಾ ಮತ್ತು ರ್ಯಾಪಿಡೋದಲ್ಲಿ ನೋಡೋಣ. ಮೂರನೇದು ಡ್ರಾಪ್ ಆಯಿತು. ಇದು ಬಂದ್ಬಿಟ್ಟು ರ್ಯಾಪಿಡೋದಲ್ಲಿ ಎಷ್ಟು 342 ರೂಪಾಯಿ ಅರ್ನಿಂಗ್ಸು. ಎಷ್ಟು ಕಿಲೋಮೀಟ್ರನ್ನ 19 ಕಿಲೋಮೀಟ್ರ್ ಇರ್ಬೇಕು. ಇದು 19 ಕಿಲೋಮೀಟ್ರಿಗೆ 342 ರೂಪಾಯಿ. ಟೈಮ್ 11:58, ಅದತ್ರ 12 ಗಂಟೆ. ನಾಲ್ಕನೇದು ಡ್ರಾಪ್ ಆಯಿತು. ಇದು ಕೂಡ ರ್ಯಾಪಿಡೋದಲ್ಲಿ ಎಷ್ಟು 11 ಕಿಲೋಮೀಟ್ರ್ ಡ್ರಾಪು 227 ರೂಪಾಯಿ. ಸೊ 277 ರೂಪಾಯಿ. ಒಂದು ನಿಮಿಷ ಕನ್ಫ್ಯೂಸ್ ಆಗ್ಬಿಟ್ಟೆ ನಾನು. ಸಾರಿ 277 ರೂಪಾಯಿ 11 ಕಿಲೋಮೀಟ್ರಿಗೆ. ಸ್ಕ್ರೀನಲ್ಲಿ ಹಾಕಿರ್ತೀನಿ, ಅದು ನೋಡ್ಬೋದು. ಟೈಮ್ ಬಂದ್ಬಿಟ್ಟು ಕರೆಕ್ಟಾಗಿ 12 ಗಂಟೆ 34 ನಿಮಿಷ. ಸೊ ಗೈಸ್, ಮತ್ತು ಇನ್ನೊಂದೇನೋ ಹೇಳ್ಬೇಕಿತ್ತು ನಿಮಗೆ. ಏನಪ್ಪ ಅಂತ ಹೇಳಿದ್ರೆ, ನನ್ನ ವೀಡಿಯೋಸ್ನ ನೋಡ್ತೀರಾ. ಸೊ ನನ್ನ ವೀಡಿಯೋಸ್ ಏನಕ್ಕೆ ನೋಡ್ತೀರಾ? ಸೊ ನನ್ನ ಒಂದು ವೀಡಿಯೋಸಲ್ಲಿ ಯಾವ ಒಂದು ವಿಷಯ ನಿಮ್ಗೆ ಇಷ್ಟ ಆಗುತ್ತೆ ನಾನು ಮಾಡೋದ್ರಲ್ಲಿ, ಆಯಿತಾ? ಒಂದು ವೀಡಿಯೋ ನೋಡ್ತೀರಾ ಅಂತಂದ್ರೆ ನಿಮ್ಗೆ ಅದರಲ್ಲಿ ನಿಮ್ಗೆ ಏನೋ ಇಷ್ಟ ಆಗುತ್ತೆ, ಯಾವ ಥರ ಕಂಟೆಂಟ್ನ ಇಷ್ಟಪಡ್ತೀರಾ ನೀವು ಮುಂದಕ್ಕೆ ಅಂತ ಹೇಳಿ ಇದನ್ನು ನೀವು ಯಾರಾದರೂ ಕಮೆಂಟ್ ಮಾಡಿದ್ರೆ, ಸೊ ನೆಕ್ಸ್ಟ್ ಬರುವಂಥ ವೀಡಿಯೋಗಳು ನಾನು ಏನನ್ನು ಆ್ಯಡ್ ಮಾಡ್ಕೊಳ್ಬೋದು,
ವೀಡಿಯೋಗಳಿಗೆ ನೀವು ಇಷ್ಟಪಡೋ ಥರದಲ್ಲಿ ಯಾವ ಥರ ಮಾಡ್ಬೋದು ಅಂತ ನಮ್ಗೊಂದು ಐಡಿಯಾ ಬರುತ್ತೆ. ಸೊ ಆ ಒಂದು ರೀಸನಿಂದ ಹೇಳ್ತಾ ಇದ್ದೀನಿ. ನಾನು ಮಾಡೋ ವೀಡಿಯೋಸಲ್ಲಿ ನಿಮ್ಗೇನು ಇಷ್ಟ ಆಗುತ್ತೆ, ಯಾಕೆ ನೋಡ್ತೀರಾ ನಾನು ವೀಡಿಯೋಸ್ನ, ಆಯಿತಾ? ಸೊ ಅದನ್ನು ನೀವು ಕಮೆಂಟ್ ಮಾಡಿ ಮರಿಬೇಡಿ, ಆಯಿತಾ? ಇನ್ನು 5ನೇ ಡ್ರಾಪ್ ಆಯಿತು. ಇದು ಕೂಡ ರ್ಯಾಪಿಡೋದಲ್ಲಿ. ಅಮೌಂಟ್ ಬಂದುಬಿಟ್ಟು 226 ರೂಪಾಯಿ, ಎಷ್ಟು 19 ಕಿಲೋಮೀಟ್ರ್. ಯಾಕೆ ಕಡಿಮೆ ಕೊಟ್ಟ ಅಂತ ಅನ್ನಿಸ್ತೈತೆ ನನಗೆ. ಸಾರಿ 11 ಕಿಲೋಮೀಟ್ರಿಗೆ 226 ರೂಪಾಯಿ ಕೊಟ್ಟಿದ್ದಾನೆ. ಟೈಮು 1 ಗಂಟೆ 30 ನಿಮಿಷ. ನೋಡಿ ಗೈಸ್, ಕರ್ಕೊಂಬರ್ತಿದ್ದೆ ಕಕ್ತಾವಲು ಕೂತ್ಕೊಂಡೋದು, ಈಚೆ ಕೂತ್ಕೊಂಡು ಗಾಡೀಲಿ. ಹೇಳೋದಾದ್ರೆ ನಿಲ್ಸಲ್ಲ, ಹೋಗ್ಲಿ, ಹೇಳಲ್ಲ, ಏನೂ ಇಲ್ಲ, ಸುಮ್ಮನೆ ಎರಡನೇ ಸಲಕ್ಕೆ ಆಗ್ತಾವ್ರು ನೋಡಿ. ಆ ಕಡೆ ಆಯಿತು, ಈ ಕಡೆ ಹೋಗ್ಲಿ. ಈಗ ಹೋಗ ಆ ಕಡೆ ಒಂದು ಸಲ ಕಕ್ಕಾಯ್ತು, ಈಗ ಈ ಕಡೆ ಒಂದು ಸಲ ಕಕ್ತಾವೆ. ಅಟ್ಲೀಸ್ಟ್ ಅವ್ರಿಗೆ ಹೇಳೋಕ್ಕೂ ಕಷ್ಟ ಅಪ್ಪ. ನಾನು ಕಾರಲ್ಲಿ 2 ಬಾಟ್ಲು ನೋಡಿ, ಈ ಬಾಟ್ಲು ಆಗಲೇ ಈ ಬಾಟ್ಲು ಖಾಲಿ ಮಾಡಿದ್ರು. ಈ ಬಾಟ್ಲು 2 ಬಾಟ್ಲು ನೀರು ಇಟ್ಕೊಂಡಿರ್ತೀರಿ, ಈ ಥರದ್ದು ಬರ್ತಾರೆ ಕಚಡದವು ಅಂತ. ಎಲ್ಲ ತೋರಿಸ್ತಿರೋದು कति बजे टाइम कति भयो? 3 बज्यो. ಇಲ್ಲೇನಾ ಸ್ವಲ್ಪ ಸ್ವಲ್ಪ 100 ಮೀಟರ್ ಫಸ್ಟ್ಗೆ ಗಡಿ ಬಿಚ್ಚೆ. मेरा मोबाइल में 6 रुपये. तुम कैश तन की नहीं दूँ, कैश दिन पड़ लिया. ಎಲ್ಲ ಗಲೀಜು ಮಾಡಿದ್ದಾರೆ ಗಾಡಿ. ಅದು ಗಾಡಿ ನನ್ನ 2 3 ಗೈಸ್. ಫೈನಲ್ ಕರ್ಕೊಂಬಂದು ಡ್ರಾಪ್ ಮಾಡಿದೆ. ಎಲ್ಲ ಹಿಂದಿಯವರು. ಒಬ್ಳು ಆ ಕಡೆ ಕಕ್ಕಿದ್ಲು ಫಸ್ಟು, KRPುರಂ ರೈಲ್ವೆ ಸ್ಟೇಷನ್ ಹತ್ರ. ಇವಾಗ ಇಲ್ಲಿ ಲೊಕೇಶನ್ ಹತ್ರ ಒಂದು 500 ಮೀಟರ್ ಇದ್ದಂಗೆ ಲೆಫ್ಟ್ ಸೈಡಲ್ಲಿ ಒಬ್ಳು ಕಕ್ತಾವಳೆ. ಹಂಗೂ ಹಿಂಗಡೆ ಫಸ್ಟಾಗಿ ಕಕ್ತಾವಳಿಗೆ ಕವರ್ ಕೊಟ್ಟಿದ್ದೀನಿ. ಅಟ್ಲೀಸ್ಟ್ ಹೇಳ್ಬಾರ್ದು, ಸೈಡಲ್ಲಾದರೂ ಹಾಕ್ತೀವಿ ಗಾಡಿನ ಮುಂದಕ್ಕೆ. ಬಟ್ ಅದು ಏನು ಹೇಳಲ್ಲ, ಏನು ಮಾಡಲ್ಲ. ಕರ್ಕೊಂಬಂದು ಡ್ರಾಪ್ ಮಾಡಿದೆ ರ್ಯಾಪಿಡೋದಲ್ಲಿ. ಆ್ಯಕ್ಚುಲಿ 507 ರೂಪಾಯಿ ಹಾಕಿದ್ದಾನೆ, ಕೊಟ್ಟಿದ್ದಾನೆ ಅಷ್ಟೇ. ನಾನು ಬಂದ್ಬಿಟ್ಟು 700 ರೂಪಾಯಿ ಇಸ್ಕೊಂಡಿದ್ದೀನಿ ಗೈಸ್. ಯಾವನೇನು ಕೇಳೋದು ಬಂದು, ಯಾವನೇನು ಕೇಳೋಂಗಿಲ್ಲ. ಇಲ್ಲಿ ಕಕ್ಕಿದ್ರೆ ಬಂದು ಓಲಾದನ್ನು ಕ್ಲೀನ್ ಮಾಡಲ್ಲ, ಊಬರನ್ನು ಕ್ಲೀನ್ ಮಾಡಲ್ಲ, ರ್ಯಾಪಿಡೋನು ಕ್ಲೀನ್ ಮಾಡಲ್ಲ. ನಾವುಗಳೇ ಪೇಚಾಡ್ಬೇಕು ಇಲ್ಲಿ. ಹೇಳಿದ್ರೆ ಅಟ್ಲೀಸ್ಟ್ ನಿಲ್ಸವ ನಮಗೂ ಇರುತ್ತೆ, ಸ್ವಲ್ಪ ಮನುಷ್ಯತ್ವ ನಮಗೂ ಇರುತ್ತೆ. ವಾಮಿಟ್ ಬರ್ತೈತೆ ಅಂದರೆ ಹೇಳಿದ್ರೆ ಅಟ್ಲೀಸ್ಟ್ ಸೈಡ್ಗಾದರೂ ಹಾಕ್ತೀವಿ ನೋಡ್ಕೊಂಡು ಗಾಡಿಗಳನ್ನ. ಇಂಥದ್ದು ಮಾಡ್ತಾರೆ ಅಂದ್ಬಿಟ್ಟು ಕವರು ಇಟ್ಕೊಂಡಿರ್ತೀನಿ ನಾನು, ಎಮರ್ಜೆನ್ಸಿಗೆ ಅಂದ್ಬಿಟ್ಟು ಕವರ್ ಆದರೂ ಕೊಡ್ತೀವಿ ಆ ಪಕ್ಕಕ್ಕೆ. ಗಲೀಜು ಮಾಡ್ಬಿಟ್ಟು ಗಬ್ಬೆ ಬಿಟ್ಬಿಟ್ಟು ಹೋಗ್ತವೆ ಗಾಡಿನ. ನನ್ನ ಹತ್ರ ಎಮರ್ಜೆನ್ಸಿಗೆ 2 ಬಾಟ್ಲು ನೀರು ಇಟ್ಕೊಂಡಿದ್ದೆ, ಅದಕ್ಕೆ ಆಯಿತು. ಇಲ್ಲ ಅಂದಿದ್ರೆ ಅದೇನು ಹಂಗೆ ಕ್ಲೀನ್ ಮಾಡಿಸಿರೋ ಪಕ್ಕ ನಾನು. ಟೋಟಲ್ ಗೈಸ್ ಈಗ 507 ರೂಪಾಯಿ. ಬಟ್ ನಾನು 700 ರೂಪಾಯಿ 200 ರೂಪಾಯಿ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಬಟ್ ಪ್ಯಾಸೆಂಜರ್ ಬಂದ್ಬಿಟ್ಟು
ಸ್ಟಾರ್ಟಿಂಗ್ ಒ ಟಿ ಪಿ ಹೇಳ್ಬೇಕಾದ್ರೆ ಪಿಕ್ ಮಾಡೋ ಟೈಮಲ್ಲಿ 3 ಜನ ಬಂದರು ಫಸ್ಟು. ಬಂದು ಒ ಟಿ ಪಿ ಹೇಳಿದ್ರು. ಅಷ್ಟೇ ಜನ ಅಂದ್ಕೊಂಡು ನಾನು ಬಂದು ಕುತ್ಕೋತಾರೆ ಅಂದರೆ ಇನ್ನೂ ಇಬ್ಬರು ಬರ್ತಾರೆ ಇರೋ ಅಂತವನೆ. ಇನ್ನೂ ಇಬ್ಬರು ಬಂದರು, 5 ಜನ ಟೋಟಲ್ಲು. 5 ಜನ ಕರ್ಕೊಂಬರೋಕ್ಕೆ ಯಾವ ನನ್ನ ಮಗ ಬರ್ತಾನೆ, ಕೊಡಲ್ಲ ಹಂಗೆ ಹಿಂಗೆ 100 ರೂಪಾಯಿ ಎಕ್ಸ್ಟ್ರಾ ಕೊಟ್ಟು 50 ರೂಪಾಯಿ ಎಕ್ಸ್ಟ್ರಾ ಕೊಡ್ತೀನಿ ನಾವು ಹೋಗು ಹಂಗೆ ಹಿಂಗೆ ಅಂತಿದ್ರು. ನಾನು ಅದಕ್ಕೆಲ್ಲ ಒಗ್ಗಲ್ಲಪ್ಪ, ಅದಕ್ಕೆಲ್ಲ ಯಾರು ಹೋಗ ಬರಲ್ಲ. ನಾನು ಇನ್ನೊಂದು ಕ್ಯಾಬ್ ಬುಕ್ ಮಾಡಿಬಿಟ್ಟು ಅದು ಯಾರು ಕರ್ಕೊಂಡು ಹೋಗ್ತಾರೆ ಹೋಗು ಅಂತಂದೆ. ಕ್ಯಾನ್ಸಲ್ ಮಾಡ್ತೀನಿ ಹಂಗೆ ಹಿಂಗೆ ಆಗಲ್ಲ ಅಂದ. ಅಪ್ಪ ನೀನು ಕ್ಯಾನ್ಸಲ್ ಆದರೂ ಮಾಡ್ಕೊ, ಬೆಂಗಾರು ಬಿಡ್ಕೊ, 100 ರೂಪಾಯಿ ಕೊಡೋಂಗಿದ್ರೆ ಕೊಡು, ಒಂದು 600 ರೂಪಾಯಿ ಮಾತಾಡ್ಕೊಂಡು ಬಂದೆ. ಇದು ಕಕ್ಕದ್ರಲ್ಲ 2 ಸಲ ಇಬ್ಬರು, ಅದಕ್ಕೆ ಇನ್ನು 100 ರೂಪಾಯಿ ಎಕ್ಸ್ಟ್ರಾ ಇಸ್ಕೊಂಡೆ, 700 ರೂಪಾಯಿ. ಈ ಟೋಟಲ್ಲು ಬಾಳ್ಗೆರೆ ಹತ್ರ ಇದ್ದೀನಿ. ಡ್ರಾಪ್ ಮಾಡಿದೆ. ಟೈಮ್ ಕರೆಕ್ಟಾಗಿ 2:50 ಆಯಿತು. ಇವಾಗ ಬಂದ್ಬಿಟ್ಟು ಎಷ್ಟನೇದು 5ನೇದು 6ನೇದು ಗೊತ್ತಿಲ್ಲ ನಿದ್ದೆಗಣ್ಣಲ್ಲಿ. ರ್ಯಾಪಿಡೋದು ಕರ್ಕೊಂಬಂದು ಡ್ರಾಪ್ ಮಾಡಿದೆ. ಅಮೌಂಟ್ ಬಂದ್ಬಿಟ್ಟು ಸ್ಕ್ರೀನಲ್ಲಿ ಹಾಕಿರ್ತೀನಿ ನೋಡ್ಬೋದು. 243 ರೂಪಾಯಿ ಕೊಟ್ಟಿದ್ದಾನೆ 31 ಕಿಲೋಮೀಟ್ರ್ ಡ್ರಾಪ್ಗೆ. ಇಲ್ಲಿ ಆರ್ಟ್ ಆಫ್ ಲಿವಿಂಗ್ ಇದೆಯಲ್ಲ, ಮೊನ್ನೆ ಮೋದಿ ಬಂದ್ಬಿಟ್ಟು ಹೋಗಿಲ್ವಾ, ಸೊ ಇಲ್ಲಿಗೆ ಡ್ರಾಪು. ಟೈಮ್ 4:41. ಇದರಲ್ಲಿ ರ್ಯಾಪಿಡೋದು ಇನ್ಸೆಂಟಿವ್ ಏನೋ ಬಂದಿದೆಯಾ ಏನೋ ಅಂತ ಗೊತ್ತಿಲ್ಲ. ನನ್ನ ಪ್ರಕಾರ ಬಂದಿರುತ್ತೆ ಅಂತ ಅಂದ್ಕೊಳ್ತೀನಿ. ನೋಡಿ 200 ರೂಪಾಯಿ ಬಂದಿದೆ ಗೈಸ್. 4 ಟ್ರಿಪ್ ಕಂಪ್ಲೀಟ್ ಮಾಡಿದ್ದೆ, ಸ್ಕ್ರೀನಲ್ಲಿ ಹಾಕಿರ್ತೀನಿ ನೋಡಿ. ಇವಾಗ 4 ಟ್ರಿಪ್ ಕಂಪ್ಲೀಟ್ ಮಾಡಿರೋದಕ್ಕೆ 20 ಕಿಲೋಮೀಟ್ರು ಕಂಪ್ಲೀಟ್ ಆಗಿ 200 ರೂಪಾಯಿ ಎಕ್ಸ್ಟ್ರಾ ಆ್ಯಡ್ ಆಗಿದೆ. ಇನ್ನೊಂದು ಡ್ರಾಪ್ ಆಯಿತು ಓಲಾದಲ್ಲಿ ಆಯಿತಾ. ಇದು ಶಾರ್ಟ್ ಟ್ರಿಪ್ಪು 159 ರೂಪಾಯಿ ಆಗಿರೋ ಬಿಲ್ಲು 6 ಕಿಲೋಮೀಟ್ರಿಗೆ. ಬಟ್ ಪ್ಯಾಸೆಂಜರ್ ಬಂದ್ಬಿಟ್ಟು 200 ರೂಪಾಯಿ ಕೊಟ್ಬಿಟ್ಟೋದ್ರು. ಟೈಮು 6 ಗಂಟೆ 7 ನಿಮಿಷ. ಇವಾಗ ಬಂದ್ಬಿಟ್ಟು ನಾನು ಕರೆಕ್ಟಾಗಿ ಇಲ್ಲಿ ಕೆಂಗೇರಿ ಮೆಟ್ರೋ ಸ್ಟೇಷನ್ ಹತ್ರ ಇದ್ದೀನಿ. ಟೀ ಕುಡಿಯೋದು ಅಂತ ನಿಲ್ಲಿಸ್ದೆ, ಇಲ್ಲಿ ಕೆಂಗೇರಿ ಹತ್ರ ಇದ್ದೀನಿ. ಇವಾಗ ಒಂದು ಊಬರಲ್ಲಿ ರಿಸರ್ವೇಷನ್ ಟ್ರಿಪ್ ಬಿದ್ದಿದೆ. 7 ಗಂಟೆಗೆ ಏರ್ಪೋರ್ಟು ತಗೊಂಡು ಟೀ ಕುಡಿಯೋಣ ಅಂದ್ಬಿಟ್ಟು ಬಂದೆ ಈ ಕಡೆ. ಸೊ 1220. ಹಾಂ ಓಕೆ ಸರ್, ಥ್ಯಾಂಕ್ಸ್. ಇವಾಗ ಊಬರಿಂದ ಹೇಳಿದ ಆಗಲೇ ಇಂಟರ್ಸಿಟಿ ಇದೆ, ಅದು ಇಂಟರ್ಸಿಟಿ ಅಂತೀನಿ, ಪ್ರೀಮಿಯರ್ ಎತ್ಕೊಂಡಿದ್ದೆ ರಿಸರ್ವೇಷನ್ ಅಂತ. ಕರ್ಕೊಂಡು ಡ್ರಾಪ್ ಮಾಡಿದೆ ಟರ್ಮಿನಲ್ 2ಗೆ. 1028 ರೂಪಾಯಿ ಕೊಟ್ಟಿದ್ದಾನೆ ನೋಡ್ರಿ, ಸ್ಕ್ರೀನಲ್ಲಿ ಹಾಕಿರ್ತೀನಿ. ಟೈಮ್ ಕರೆಕ್ಟಾಗಿ 8 ಗಂಟೆ. ಇನ್ನಿಂಗ್ಸ್ ಗೈಸ್ ನನಗೆ ಎಷ್ಟಾಗಿದೆ ಏನು ಎತ್ತ ಅನ್ನೋದೇ ಗೊತ್ತಿಲ್ಲ ಆ ನಿದ್ದೆಗಳಲ್ಲಿ. ಟ್ರಿಪ್ಪು ಇದು ಎಷ್ಟೇ ಟ್ರಿಪ್ ಅನ್ನೋದು ಮರ್ತ್ಬಿಟ್ಟಿದ್ದೀನಿ, 7ನೇದೋ 8ನೇದೋ ಏನೋ ಇರಬೇಕು. ಬಟ್ ಮರ್ಸ್ಬಿಟ್ಟಿದ್ದೀನಿ. ನಿಮಗೆ ಎಂಡಲ್ಲಿ ಹೇಳ್ತೀನಿ ಆಯಿತಾ, ಟೋಟಲ್ಲು ಎಷ್ಟು ಟ್ರಿಪ್ಸ್ ಆಗೈತೆ, ಯಾವ್ದ್ಯಾವ್ದಲ್ಲಿ ಎಷ್ಟು ಟ್ರಿಪ್ಸ್ ಆಗೈತೆ ಅಂತ. ಇದು ಊಬರಲ್ಲಿ ಬಂದ್ಬಿಟ್ಟು ಇವಾಗ ಒಂದು ವಿಡಿಯೋದಲ್ಲಿ ಮಾಡಿರೋದು ಇದೇ ಫಸ್ಟು ಆಯಿತಾ. ಇದೇ ಫಸ್ಟು ಮಾಡಿರೋದು, ಒಂದೇ ಮಾಡಿರೋದು ಊಬರಲ್ಲಿ. ಅದು ಬಿಟ್ಟರೆ ಜಾಸ್ತಿ ರ್ಯಾಪಿಡೋದಲ್ಲಿ ಮಾಡಿರೋದು. ಓಲಾದಲ್ಲೂ ಕಮ್ಮಿ ಗೈಸ್. ಓಲಾದಲ್ಲೂ 1-2 ಮಾಡಿದ್ದೀನಿ ಅಷ್ಟೇ ಓಲಾದಲ್ಲಿ. ಮಿಕ್ಕಿದೆಲ್ಲ ರ್ಯಾಪಿಡೋನೇ, ಒಂದು ಊಬರ್. ಒಂದು ಅಂದಾಜು ಹೇಳ್ಬಿಡ್ತೀನಿ, 4300 ಚಿಲ್ಲರೆ ಆಗೈತೆ ಗೈಸ್ ಇಲ್ಲಿ ತನಕ. ಯಾವ್ದಾದ್ರು ಸೇರಿ ಅಂತ ಹೇಳಿದ್ರೆ ನನಗೆ ಒಂದಿಬ್ಬರು ಪ್ಯಾಸೆಂಜರ್ ಬಂದು 55 ರೂಪಾಯಿ ಎಕ್ಸ್ಟ್ರಾ ಬಿಲ್ ಏನಾಗಿತ್ತು ಅದಕ್ಕಿಂತ 55 ರೂಪಾಯಿ ಇಬ್ಬರು ಎಕ್ಸ್ಟ್ರಾ ಕೊಟ್ಟರು. ಅದಾದ್ಮೇಲಿಂದ ರ್ಯಾಪಿಡೋದು 200 ರೂಪಾಯಿ ಇನ್ಸೆಂಟಿವು. ಇದು ಮರ್ಸ್ಬಿಡ್ತೀನಿ, ವಿಡಿಯೋ ಎಂಡಲ್ಲಿ ನಿಮಗೆ ಲೆಕ್ಕ ಹೇಳ್ಬೇಕು ಮರ್ಸ್ಬಿಡ್ತೀನಿ ಅಂತ ಅನ್ಸುತ್ತೆ ನನಗೆ. ಅಕಸ್ಮಾತ್ ಮರ್ಸ್ಬಿಟ್ಟಿದ್ರೆ ಇವಾಗ ಹೇಳಿರ್ತೀನಿ, ಜ್ಞಾಪನ ಇಟ್ಕೊಟ್ರೆ ಆಯ್ತಾ. ಅಕಸ್ಮಾತ್ ಮಿಸ್ ಮಾಡಿದ್ರೆ ಲಾಸ್ಟಲ್ಲಿ ನಾನು ಆಯಿತಾ. ಆಮೇಲಿಂದ ರ್ಯಾಪಿಡೋಲ್ಲಿ 200 ರೂಪಾಯಿ ಇನ್ಸೆಂಟಿವು 4 ಟ್ರಿಪ್ ಮಾಡಿರೋದು. ಆಮೇಲಿಂದ ಅದೇ ವಾಮಿಟ್ ಮಾಡ್ಕೊಂಡ್ರು ಗೊತ್ತಾ ಹಿಂದಿ ಪ್ಯಾಸೆಂಜರ್ಸು. ಸೊ ಅವ್ರ ಹತ್ರ 200 ರೂಪಾಯಿ ಎಕ್ಸ್ಟ್ರಾ ಆಯ್ತು. 500 ರೂಪಾಯಿ ಇದ್ದು 700 ರೂಪಾಯಿ, 200 ರೂಪಾಯಿ ಎಕ್ಸ್ಟ್ರಾ. ಒಂದು ಸಲ ವಾಮಿಟ್ ಮಾಡಿದ್ದು 100 ರೂಪಾಯಿ ಎಕ್ಸ್ಟ್ರಾ, ಮತ್ತು ಒಬ್ಬರು ಪ್ಯಾಸೆಂಜರ್ ಎಕ್ಸ್ಟ್ರಾ ಇದ್ದಿದ್ದಕ್ಕೆ ಇನ್ನೊಂದು 100 ರೂಪಾಯಿ, ಟೋಟಲ್ 200 ರೂಪಾಯಿ ಎಕ್ಸ್ಟ್ರಾ ಆಯಿತಾ. ಹತ್ತತ್ರ ನನಗೆ ಇನ್ಸೆಂಟಿವು ಎಕ್ಸ್ಟ್ರಾಗಳೇ ಬಂದಿರೋದು ಒಂದು ಹತ್ತತ್ರ ಒಂದು 500-550 ರೂಪಾಯಿ ತನಕ ಅದೇ ಆಗೈತೆ ಗೈಸ್ ಆಯ್ತು ಎಕ್ಸ್ಟ್ರಾ. ಸೊ ಎಲ್ಲ ಸೇರಿಸ್ಕೊಂಡೆ ಈಗ ಹತ್ತತ್ರ ಒಂದು 4300 ಚಿಲ್ಲರೆ ಆಗೈತೆ ಅರ್ನಿಂಗ್ಸ್ ಇಲ್ಲಿ ತನಕ. ಅದು ಏರ್ಪೋರ್ಟ್ ಡ್ರಾಪ್ ಮಾಡ್ಬಿಟ್ಟು ಇಲ್ಲಿ ಬಾಗ್ಲೂರು ಹತ್ತತ್ರ ಗುಮ್ಮನಹಳ್ಳಿ ಇದೆಯಲ್ಲ, ಸ್ವಲ್ಪ ಬಂದಿದ್ದೀನಿ. ಡ್ಯೂಟಿನ ಇಲ್ಲಿ ಸದ್ಯಕ್ಕೆ ಸ್ಟಾಪ್ ಮಾಡೋಣ ಅಂತ ಅಂದ್ಕೊಂಡೆ. ಏನಕ್ಕಂತ ಹೇಳಿದ್ರೆ ಸ್ವಲ್ಪ ವಾಶ್ರೂಮ್ಗೆ ಹೋಗೋದಾರ ಆಗ್ತೈತೆ, ಹೆಂಗಿದ್ರು ಇಲ್ಲ ಇದ್ದೀನಲ್ಲ, ಸೊ ಮನೆಗೆ ಹೋಗೋಣ ಅಂತ. ಮತ್ತು ಟ್ಯಾಬ್ಲೆಟ್ಸ್ ತೊಗೋಬೇಕು. ನಾನು ನಿನ್ನೆ ಹಾಸ್ಪಿಟಲ್ ತೋರಿಸಿರೋದು ಟ್ಯಾಬ್ಲೆಟ್ಸು ನೈಟು ತೊಗೊಂಡಿರೋದಷ್ಟೇ. ಸೊ ಬೆಳಗ್ಗೆದು ಇನ್ನೂ ತೊಗೊಂಡಿಲ್ಲ,
ತಿಂಡಿನೂ ಮಾಡಿಲ್ಲ, ಸ್ವಲ್ಪ ಸುಸ್ತಾಗೋ ಥರ ಆಗ್ತೈತೆ. ಹೋಗ್ಬಿಟ್ಟು ಟಿಫನ್ ಮನೇಲಿ ಮಾಡಿರ್ತಾರೆ, ಮಾಡಿಕೊಂಡು ಟ್ಯಾಬ್ಲೆಟ್ಸ್ ತೊಗೊಂಡು ಫ್ರೆಶ್ ಅಪ್ ಆಗಿ ರೌಂಡ್ ಫಿಗರ್ 5,000 ರೂಪಾಯಿ ಮಾಡೇ ಮಾಡ್ತೀನಿ. ಇನ್ನೊಂದು 700 ರೂಪಾಯಿ ಬೇಕಾಗತ್ತೆ ಗೈಸ್, ಆಯಿತಾ. ಇವಾಗ ಎಷ್ಟಾಗಿದೆ ಇಲ್ಲಿ ತನಕ ಅನ್ನೋದನ್ನು ಹೇಳ್ಬಿಟ್ಟು ವಿಡಿಯೋ ಎಂಡ್ ಮಾಡ್ತೀನಿ. ಬಟ್ ಇವಾಗ ಸದ್ಯಕ್ಕೆ ಎಲ್ಲಿ ತನಕ ಅಷ್ಟು ಎಷ್ಟಾಗಿದೆ ಅರ್ನಿಂಗ್ಸ್ ಅಷ್ಟು ಮಾತ್ರ ಎಂಡ್ ಮಾಡ್ತೀನಿ. ಬಟ್ ಆಮೇಲಿಂದ ನಾನು ಒಂದು 600-700 ರೂಪಾಯಿ ಫ್ರೀ ಹಂಗೆ ಇಲ್ಲೇ ಶಾರ್ಟ್ ಟ್ರಿಪ್ ಯಾವ್ದಾರು ಮಾಡಿಕೊಂಡು ನಿಯರ್ ಬೈ ಮುಗಿಸ್ಕೊಳ್ತೀನಿ. ಎಷ್ಟಾಗಿದೆ, ಯಾವ ಆ್ಯಪಲ್ಲಿ ಎಷ್ಟಾಗಿದೆ ರೂಟಿ, ಎಷ್ಟು ಖರ್ಚೆಲ್ಲ ತೆಗ್ದು ಎಷ್ಟು ಮಿಕ್ಕೊಳ್ಳುತ್ತೆ ಅಂತ ನಾನು ಆಯಿತಾ ಸ್ಕ್ರೀನಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಬೋದು. ಟೋಟಲ್ ಬಂದ್ಬಿಟ್ಟು ಎಷ್ಟು ಟ್ರಿಪ್ಸ್ ಆಗಿದೆ ಅಂತ ಫಸ್ಟು ಕ್ಯಾಲ್ಸಿಲಿ ಕೌಂಟ್ ಮಾಡ್ಕೊಂಡಿದ್ದೀನಿ, ಅದನ್ನು ನಿಮಗೆ ತೋರಿಸ್ತೀನಿ. ನೋಡ್ತಿರ್ಬೋದು 3, 4, 5, 6, 7, 8, 9, 10 ಟ್ರಿಪ್ ಕರೆಕ್ಟಾಗಿ ಆಗೈತೆ ವಯಸ್ಸು ಆಯಿತಾ. 10 ಟ್ರಿಪ್ ಆಗೈತೆ. ಯಾವ್ಯಾವ್ದ್ರಲ್ಲಿ ಏನಿದೆ ಅಂತ ನೋಡೋಕೆ ಹೋದರೆ ಅದೇ ಹೇಳಿದ್ನಲ್ಲ, ಓಲಾದಲ್ಲಿ ಫಸ್ಟ್ ತೋರಿಸ್ಬಿಡ್ತೀನಿ ಎಷ್ಟಾಗಿದೆ ಅಂತ. ಸೊ ಡ್ಯೂಟಿಗಳು ಯಾವ ಆಫ್ ಮಾಡ್ಕೊಂಡಿಲ್ಲ, ಇವಾಗ ಆಫ್ ಮಾಡ್ಕೊಳ್ಬೇಕು. ಫಸ್ಟ್ ತೋರಿಸ್ಬಿಡ್ತೀನಿ ನಿಮಗೆ. ಓಲಾದಲ್ಲಿ ಬಂದ್ಬಿಟ್ಟು ಅರ್ನಿಂಗ್ ಎಷ್ಟು ಮಾಡೋಣ. ಸೊ ಇದು 647 ರೂಪಾಯಿ ಫಸ್ಟ್ನೇದು ನೋಡಿ. ಇದು ಫಸ್ಟ್ ಡ್ಯೂಟಿ ಮಾಡಿದೆ, ಇದು 9 ಕಾಲಲ್ಲಿ. ಅದತ್ರ ಈಗ ಏನೋ ಆಗೋಯ್ತು ಗೈಸ್, ಇನ್ನೊಂದು ಹಾಫ್ ಆನ್ ಅವರ್ ಇದೆ ಅಷ್ಟೇ. ಈ 8:25 ಟೈಮು ಕರೆಕ್ಟಾಗಿ 8:28. ನಾನು ಡ್ಯೂಟಿನ ನೈಟ್ ಆನ್ ಮಾಡ್ಕೊಂಡಿದ್ದು 9:19ಕ್ಕೆ ಫಸ್ಟ್ ಪಿಕಪ್ ಮಾಡಿದ್ದು ಡ್ಯೂಟಿನ ಓಲಾದಲ್ಲಿ. ಅದತ್ರ ಒಂದು ಅರ್ಧ ಗಂಟೆ ಇದೆ, 12 ಅವರ್ಸ್ಗೆ ಆಯಿತಾ. ಸೊ ಫಸ್ಟ್ ಡ್ಯೂಟಿದು 647 ಇದು. ಆಮೇಲಿಂದ ಇನ್ನೊಂದು ಡ್ಯೂಟಿ ಬಂದು 159 ರೂಪಾಯಿ. ಸೊ ಟೋಟಲ್ 2 ಬಂದುಬಿಟ್ಟು ಓಲಾದಲ್ಲಾಗಿದೆ ಆಯಿತಾ. ನೆಕ್ಸ್ಟ್ ಬಂದು ರ್ಯಾಪಿಡೋದಲ್ಲಿ ಜಾಸ್ತಿ ಆಗಿರೋದು ಅರ್ನಿಂಗ್ಸು. ನಿಮಗೆ ತೋರಿಸ್ಬಿಟ್ಟು 1,753 ರೂಪಾಯಿ ಇದೆಲ್ಲ ಅರ್ನಿಂಗ್ಸ್ ಆಗಿದೆ ಆಯಿತಾ, ಟೋಟಲ್ ಅರ್ನಿಂಗ್ಸು. ನೆಕ್ಸ್ಟ್ ಬಂದ್ಬಿಟ್ಟು ಊಬರಲ್ಲಿ ಒಂದೇ ಒಂದು ಟ್ರಿಪ್ಪು 1,028 ರೂಪಾಯಿ, ಇವಾಗ ಲಾಸ್ಟ್ ಡ್ರಾಪ್ ಮಾಡಿದ್ನಲ್ಲ ಪ್ರೀಮಿಯರ್. ಸೊ ಎಲ್ಲ ಕ್ಯಾಲ್ಕುಲೇಟ್ ಮಾಡಿಕೊಂಡ್ರೆ ನಿಮಗೆ ಎಲ್ಲ ಪ್ರತಿ ಒಂದು ಡ್ರಾಪ್ ಮಾಡಿದ್ಮೇಲೂ ಕೂಡ ಯಾವ ಎಷ್ಟೆಷ್ಟು ಅಮೌಂಟ್ ಬಂದಿದೆ ಅಂದರೆ ಸ್ಕ್ರೀನ್ಶಾಟ್ ಹಾಕಿರ್ತೀನಿ. ಅದನ್ನು ಮಿಸ್ ಆಗಿದ್ರೆ ಸ್ಕ್ರೀನ್ಶಾಟಲ್ಲಿ ಇರುತ್ತೆ, ನೋಡ್ಕೊಳ್ಳಿ. ಓಕೆ, ಅದ್ರಲ್ಲಿ ಮಿಸ್ ಆಗೋಲ್ಲ. ಎಡಿಟ್ ಮಾಡೋ ಟೈಮು ಕರೆಕ್ಟಾಗಿ ಹಾಕಿರ್ತೀನಿ ಆಯಿತಾ. ಸೊ ಟೋಟಲ್ ಅರ್ನಿಂಗ್ಸ್ ಬಂದ್ಬಿಟ್ಟು ಅದು ಪ್ಲಸ್ಸು ನಿಮ್ಗೆ ಆಗಲೇ ಹೇಳಿದ್ನಲ್ಲ, ರ್ಯಾಪಿಡೋದಲ್ಲಿ 4 ಟ್ರಿಪ್ ಮಾಡಿದ್ದು ಅದನ್ನು ಹಾಕಿರ್ತೀನಿ ಸ್ಕ್ರೀನಲ್ಲಿ ನಿಮಗೆ ಸ್ಟಾರ್ಟಿಂಗಲ್ಲೇ. ಅದರದ್ದು 4 ಟ್ರಿಪ್ ಮಾಡಿದ್ದಕ್ಕೆ 200 ರೂಪಾಯಿ ಕೊಟ್ಟಿದ್ದಾನೆ. ಅದು 200 ರೂಪಾಯಿ ಇನ್ಸೆಂಟಿವು, ಅದನ್ನು ಆ್ಯಡ್ ಮಾಡಿದ್ದೀನಿ ಕ್ಯಾಲ್ಸಿಲಿ. ಇಲ್ಲಿ 200 ರೂಪಾಯಿ ಅಂತ ಆ್ಯಡ್ ಮಾಡಿದ್ದೀನಿ ನೋಡಿ ಇಲ್ಲಿ ಇದು. ಆಮೇಲಿಂದ ನಾನು ಎಕ್ಸ್ಟ್ರಾ 200 ರೂಪಾಯಿ ತೊಗೊಂಡೆ, ಅದೊಂದು 200, 400 ಪ್ಲಸ್ ಇಬ್ಬರು ಕಸ್ಟಮರ್ ಬಂದ್ಬಿಟ್ಟು ಬಿಲ್ ಅಲ್ಲದೆ ಸಪ್ರೇಟ್ 50 ರೂಪಾಯಿ ಎಕ್ಸ್ಟ್ರಾ ಕೊಟ್ಟರು. 100, 400 ಒಂದು 500 ರೂಪಾಯಿ ಆಯಿತು ಆಯಿತಾ. ಆಮೇಲೆ ಇನ್ಯಾವುದಾದ್ರು ಇದೆಯಾ ಮರ್ತೋಗ್ಬಿಟ್ಟು ನಾನು, ಏನು ಗೊತ್ತಿಲ್ಲ, ನಿದ್ದೆ ಇಲ್ವಲ್ಲ ಅದಕ್ಕೆ ಸ್ವಲ್ಪ ನೆನಪು ಸಿಗ್ತಾ ಇರಲ್ಲ ನಿದ್ದೆಯಲ್ಲಿ ಆಯಿತಾ. ಸೊ ಇಷ್ಟು ಎಲ್ಲನೂ ಸೇರಿಸಿದ್ದೀನಿ ಇವಾಗ, ಎಲ್ಲ ಟೋಟಲ್ ಸೇರಿಸಿ 4,343 ರೂಪಾಯಿ ಅರ್ನಿಂಗ್ಸ್ ಆಗಿರೋದು ಆಯಿತಾ. ಇದರಲ್ಲಿ ಏನೇನು ಮೈನಸ್ ಮಾಡ್ತೀನಿ ಇವಾಗ ಅಂತ ಹೇಳಿದ್ರೆ, ಊಬರಲ್ಲಿ ಒಂದೇ ಮಾಡಿರೋದು, ಬಟ್ ಅದಕ್ಕೆ ಸಬ್ಸ್ಕ್ರಿಪ್ಷನ್ ಫೀಸ್ ಕಟ್ಟಲೇಬೇಕು 200 ರೂಪಾಯಿ ಮೈನಸ್ಸು. ಓಲಾದು 100 ರೂಪಾಯಿ, ರ್ಯಾಪಿಡೋದು ಬಂದ್ಬಿಟ್ಟು 500 ರೂಪಾಯಿ. ಇದು ನಾನು 10,000 ರೂಪಾಯಿದು ತೊಗೊಂಡಿರೋದು 500 ರೂಪಾಯಿ ಕೊಟ್ಟು. ಸೊ ಅದು ಇನ್ನೂ ಅವತ್ತಿಂದ ಹಂಗೆ 10,000 ರೂಪಾಯಿ ನಾನು ಕ್ಲಾಸೇ ಮಾಡಿಲ್ಲ ರ್ಯಾಪಿಡೋದಲ್ಲಿ ಆಯಿತಾ. ಸೊ ಅದನ್ನು ಕ್ಯಾಲ್ಕುಲೇಟ್ ಮಾಡಿಕೊಂಡು ಮೈನಸ್ ಮಾಡಿಕೊಡ್ರಿ. ಮತ್ತು ಗಾಡಿ ಎಷ್ಟು ಕಿಲೋಮೀಟ್ರ್ ಓಡಿದೆ ಅಂತ ಹೇಳಿದ್ರೆ, ಪ್ಲಸ್ 261 ಕಿಲೋಮೀಟ್ರ್ ಓಡೈತೆ ಗಾಡಿ ಆಯ್ತಾ. 10,000 ರೂಪಾಯಿ ಕೌಂಟ್ ಮಾಡ್ಕೊಂಡು ಅಷ್ಟು ಆಲ್ಮೋಸ್ಟ್ ಇನ್ನೊಂದು ಸಲ ಹಾಸ್ಕೊಂಡು, ಅದಾದ್ಮೇಲೆ ಇನ್ನೊಂದು ಸಲ ಹಾಸ್ಕೊಂಡಿರೋದು ಇನ್ನೊಂದು ಎಷ್ಟು 7 ಪಾಯಿಂಟ್ ಇದೆ. 3 ಪಾಯಿಂಟ್ ಖಾಲಿ ಆಗಿದೆ ಅಷ್ಟೇ, ಇನ್ನೂ 7 ಪಾಯಿಂಟ್ ಇದೆ. ಅದತ್ರ 1,000 ರೂಪಾಯಿ CNG ಮೈನಸ್ ಮಾಡ್ಕೊಂಬಿಡ್ರಿ ಆಯಿತಾ. 1,000 ರೂಪಾಯಿನ ಮೈನಸ್ ಮಾಡಿರಿ ಇರಲಿ. ಸೊ ಸಬ್ಸ್ಕ್ರಿಪ್ಷನ್ ಫೀಸು, CNG, ಸೊ ಇಷ್ಟು ತೆಗೆದ್ರೆ ನನಗೆ ಮಿಕ್ಕೊಂಡಿರೋ ಅರ್ನಿಂಗ್ಸ್ ಬಂದ್ಬಿಟ್ಟು ಇವತ್ತಿನ ಈ ಒಂದು ವೀಡಿಯೋದಲ್ಲಿ 3,043 ರೂಪಾಯಿ ಅರ್ನಿಂಗ್ಸ್ ಮಿಕ್ಕೊಂಡಿರೋದು. ಪರವಾಗಿಲ್ಲ, 12 ಅವರ್ಗೆ ಕೌಂಟ್ ತೊಗೊಳ್ಳಿ, ಒಂದು ಹಾಫ್ ಆನ್ ಅವರ್ ಹೆಚ್ಚು ಕಮ್ಮಿ. ಇದು ಈ ಥರ ಆಯಿತು. ಲಾಸ್ಟ್ ವೀಡಿಯೋ ಹಾಕಿರ್ತೀನಿ, ನೋಡಿರ್ತೀರ. 14 ಅವರ್ ಮಾಡಿ 3,500 ರೂಪಾಯಿ ಆಗಿತ್ತು. ಸೊ ಇದೇ ಥರ ದಿನ ಹಿಂಗೆ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ, ಒಂದೊಂದು ಥರ ಆಗುತ್ತೆ. ಬಟ್ ಏನಪ್ಪ ಸ್ಪೆಷಲ್ ಇವಾಗ ವೀಡಿಯೋದಲ್ಲಿ ಅಂದರೆ, ಊಬರಲ್ಲಿ ನಾನು ಒಂದೇ ಒಂದು ಡ್ಯೂಟಿ ಮಾಡಿರೋದು, ಎಲ್ಲ ಬಂದ್ಬಿಟ್ಟು ರ್ಯಾಪಿಡೋ ಓಲಾ. ರ್ಯಾಪಿಡೋ ನಾನು ಜಾಸ್ತಿ ಮಾಡಿರೋದು ಆಯಿತಾ.
ಸೊ ನೋಡೋಣ, ಇನ್ಸೆಂಟಿವ್ಸ್ಗಳು ಹೊಡಿಬೇಕು ಗೈಸು. ರ್ಯಾಪಿಡದಲ್ಲೂ ಮಾಡಬೇಕು, ಹೊಲದಲ್ಲೂ ಕೊಡ್ತಿದ್ದಾರಲ್ಲ ಇನ್ಸೆಂಟಿವ್ಸು, ಬಿಡಬಾರ್ದು. ನೋಡೋಣ ಬರುವಂಥ ವೀಡಿಯೋಗಳಲ್ಲಿ ಟ್ರೈ ಮಾಡೋಣ. ಸೊ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಬಗ್ಗೆ ಏನು ಅನ್ನಿಸ್ತು ನಾನು ಕಮೆಂಟ್ ಮಾಡೋದು ಮರಿಬೇಡಿ ಗೈಸ್. ಸೊ ಈ ಒಂದು ವಿಡಿಯೋಗೆ ನಿಮಗೊಂದು ಟಾರ್ಗೆಟ್ ಕೊಡ್ತೀನಿ, ಅಟ್ಲೀಸ್ಟ್ ಒಂದು 300 ಲೈಕ್ಸ್ ಆದರೂ ಬೇಕು ಗೈಸ್, ಆಯಿತಾ? ಸೊ ದಯವಿಟ್ಟು ಅದನ್ನು ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ. ಸೊ ಸಿಗುವ ಗೈಸ್ ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ. ಅಲ್ಲಿ ಸಿಗೋಣ. ಟೇಕ್ ಕೇರ್. ಸಿ ಯಾ, ಬಾಯ್ ಬಾಯ್.